ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಅಂತೂ ಸ್ಟಾರ್ಟ್ ಆಯ್ತು. ಮೊದಲನೇ ಪ್ರೋಮೋದಲ್ಲಿ ಶಾಕ್ ಕೂಡ ಆಯ್ತು. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಎಲಿಮಿನೇಷನ್ ಇದೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು. ಆ ಪ್ರೋಮೋದಲ್ಲಿ ಹೇಳಿದ್ರು ಎಲ್ಲರೂ ಕೂಡ ಇಲ್ಲಿ ಮನೆಯಲ್ಲಿ ಬೆಂಕಿ ಹಚ್ಚಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಗೆಸ್ ಮಾಡಿದ್ರು. ನನ್ನ ಗೆಸ್ ಕೂಡ ಅದೇ ರೀತಿ ಇತ್ತು. ಯಾರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಎಕ್ಸಿಟ್ ಆಗಕ್ಕೆ ಇಷ್ಟಪಡಲ್ಲ. ಅಷ್ಟು ದೊಡ್ಡ ವೇದಿಕೆ ಸಿಕ್ಕಿರುತ್ತೆ. ಬಂದಿದ ತಕ್ಷಣ ಹೋಗ್ಬೇಕು ಅಂತಂದ್ರೆ ಎಂತವ್ರಿಗೆ ಆದ್ರೂ ಕೂಡ ಇಲ್ಲಿ ಬೇಜಾರ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಈ ಒಂದು ಅಪ್ಡೇಟು 100% ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇವಾಗ ಪ್ರೋಮೋದಲ್ಲಿ ಹೇಳಿದ್ರು, ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ವಿಜಯ್ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಇವಾಗ ನಾವು ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾ ಗೊತ್ತು ಅಂತ ಅನ್ಕೊಂಡಿರೋರಿಗೆ ಭ್ರಮೆ ಅಂತ ಹೇಳಿದ್ರು. ಇವಾಗ ಭ್ರಮೆ ಕೂಡ ಆಗಿದೆ. ಇಲ್ಲಿ ಎಲಿಮಿನೇಷನ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ. ನಿಜವಾಗ್ಲೂ ಕೂಡ ನೀವೇನ್ ಅನ್ಕೊಂಡಿದ್ದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬೆಳಿಗ್ಗೆ ಪ್ರೋಮೋದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಆಲ್ಮೋಸ್ಟ್ 3 ಜನ ಇಲ್ಲಿ ನಿಂತಿದ್ರು. ಒಂದು ರಕ್ಷಿತಾ ಶೆಟ್ಟಿ ಅವರು, ಮಾಲು ಅವರು, ಸ್ಪಂದನಾ ಸೋಮಣ್ಣ ಅವರು. ಇಲ್ಲಿ ಅಶ್ವಿನಿ ಗೌಡ ಅವರು ನಿಮ್ಗೆ ಚೆನ್ನಾಗಿ ಚಾನ್ಸ್ ಸಿಗುತ್ತೆ ಈಚೆ ಹೋಗಿ ಅಂತ ಅಂದ್ಬಿಟ್ಟು ಸ್ಪಂದನಾ ಸೋಮಣ್ಣ ಅವ್ರಿಗೆ ಹೇಳಿದ್ರು. ಮತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅವ್ರಿಗೆ ಇಲ್ಲಿ ಜಾನ್ವಿ ಅವರು ಬೈತಾರೆ. ಏನೇನೋ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಫೇಮಸ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಸರಿಯಾಗಿ ಮಾತಾಡಕ್ ಬರಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವ್ರು ಇಲ್ಲಿ ಇರೋ ನೆಸೆಸಿಟಿ ಇಲ್ಲ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಹೇಳಿದ್ರು. ಇಲ್ಲಿ ಮಾಲು ಅವರು ಕೂಡ ಇಲ್ಲಿ ನಿಂತಿದ್ರು. 3 ಜನ ಕೂಡ ಇಲ್ಲಿ ನಿಂತಿರೋದು ಗೊತ್ತಾಗ್ತದೆ. ನೋಡಿದ್ರೆ ಬೆಳಿಗ್ಗೆ ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದೇನು ಅಂತಂದ್ರೆ ಯಾರು ಎಲಿಮಿನೇಷನ್ ಆಗಲ್ಲ, ಸುಮ್ಮನೆ ಒಂದು ಚಮಕ್ ಕೊಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಅನ್ಕೊಂಡೆ. ನಾನಂತೂ ಹಾಗೆ ಅನ್ಕೊಂಡಿದ್ದೆ. ಚಮಕ್ ಕೊಡ್ತಿದ್ದಾರೆ, ಬೆಂಕಿ ಹಚ್ಚಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಯಾರು ಏನು ಅಂತ ತಿಳ್ಕೊಳಕ್ಕೆ ಒಂದ್ ಸ್ವಲ್ಪ ಕೂಡ ಟೈಮ್ ಸಿಕ್ಕಿಲ್ಲ ಆಲ್ಮೋಸ್ಟ್. ಹಾಗೇನೆ ಇಲ್ಲಿ ಸ್ವಾಗತ ಮಾಡೋಕ್ಕೂ ಮುಂಚೆನೆ, ಇಲ್ಲಿ ಹಾಯ್ ಹೇಳೋಕ್ಕೂ ಮುಂಚೆನೆ ಬಾಯ್ ಹೇಳ್ಬಿಟ್ಟು ಕಳ್ಸಿದ್ದಾರೆ ಒಬ್ಬ ಕಂಟೆಸ್ಟೆಂಟ್ಗೆ. 19 ಜನ ಕಂಟೆಸ್ಟೆಂಟ್ ಏನಿದ್ರು ಬಿಗ್ ಬಾಸ್ ಮನೆಯಲ್ಲಿ, ಈಗ 18 ಜನ ಕಂಟೆಸ್ಟೆಂಟ್ ಆಗಿದ್ದಾರೆ. ಇವಾಗ ಕಳೆದ ಬಾರಿ ಸೀಸನ್ ನೀವು ಅಬ್ಸರ್ವ್ ಮಾಡಬಹುದು, ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಲೈವ್ ಬಿಟ್ಟಿದ್ರು. ಈ ಸತಿ 24/7 ಲೈವ್ ಬಿಟ್ಟಿದ್ರು. ಈ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಬಿಡ್ತಾರೋ ಇಲ್ವೋ ಅನ್ನೋ ಡೌಟ್ ಇತ್ತು. 10 ಅಲ್ಲಿ ಬಿಟ್ಟಿದ್ರು, 11 ಅಲ್ಲಿ ಬಿಡ್ಲಿಲ್ಲ. 10 ಅಲ್ಲಿ ಕಾಂಟ್ರವರ್ಸಿ ಆಯ್ತು ಅಂತ ಅಂದ್ಬಿಟ್ಟು 11 ಅಲ್ಲಿ ಬಿಡ್ಲಿಲ್ಲ. ಬಟ್ ಇವಾಗ ಲೈವ್ ಬಿಟ್ಟಿದ್ದಾರೆ. ಲೈವ್ ಅಲ್ಲಿ ಒಂದು ಇಲ್ಲಿ ಅಬ್ಸರ್ವ್ ಮಾಡಿದೇನಪ್ಪ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಕರೀತಾರೆ, ಒಂದು ಆದೇಶ ಕೂಡ ಇಲ್ಲಿ ಕೊಡ್ತಾರೆ. ಅಂದ್ರೆ ಏನೋ ಒಂದು ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಕರೆದಾಗ ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಂತಾರಲ್ವಾ, ಅಲ್ಲಿ ನೋಡಿ ಇವಾಗ ಹಾಕಿದ್ದೀನಿ ಫೋಟೋ ಅಬ್ಸರ್ವ್ ಮಾಡಬಹುದು. ಇದರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಕಾಣಿಸ್ತಲ್ಲ. 19 ಜನದಲ್ಲಿ 18 ಜನ ಆಗಿದ್ದಾರೆ. ಅಂದ್ರೆ ಒಬ್ರು ಕಾಣಿಸ್ತಲ್ಲ. ಇವಾಗ ಏನೋ ಒಂದು ಬಿಗ್ ಬಾಸ್ ಹೇಳ್ತಾ ಇದಾರೆ ಅಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಇರ್ಲೇಬೇಕು. ಕೇಳಿಸ್ಕೋಬೇಕಾದ್ರೆ ಒಬ್ರು ಮಿಸ್ ಆಗಿದ್ದಾರೆ ಅಂತಂದ್ರೆ ಎಲಿಮಿನೇಷನ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ವೀಕ್ಷಕರೇ, 3 ಜನ ಡೇಂಜರ್ ಅಲ್ಲಿ ನಿಂತಿದ್ರು. ಬೆಳಿಗ್ಗೆ ಒಂದು ಏನ್ ಪ್ರೋಮೋ ಬಿಟ್ಟಿದ್ರು, ಆ ಪ್ರೋಮೋದಲ್ಲೇ ಗೊತ್ತಾಗ್ತಿತ್ತು. ಮತ್ತೆ 2ನೇ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಮಲ್ಲಮ್ಮ ಅವರು ಇವಾಗ ಟಾಸ್ಕ್ ಅಲ್ಲಿ ಸ್ವಲ್ಪ ಗಲಿಬಿಲಿ ಆಯ್ತು ಅವ್ರಿಗೆ. ಅವಾಗ ಇಲ್ಲಿ ಏನಾಯ್ತು ಅಂತ ತೋರಿಸಿದ್ರು. ಇವಾಗ ಒಂಟಿ ಜಂಟಿ ಅನ್ನೋ ಟಾಸ್ಕ್ ಇತ್ತಲ್ವಾ, ಅದರಲ್ಲಿ ಒಂಟಿ ಟೀಮ್ ಆಡಿತ್ತು, ಜಂಟಿ ಟೀಮ್ ಇನ್ನೂ ಆಡಿರ್ಲಿಲ್ಲ ಅಂತ ನಾನು ಕೂಡ ಹೇಳಿದೆ. ಆ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿ 3 ಜನ ಕಂಟೆಸ್ಟೆಂಟ್ಗಳು ಕಾಣಿಸ್ತಾ ಇರಲಿಲ್ಲ. ಮಾಲು ಅವರು, ಸ್ಪಂದನಾ ಸೋಮಣ್ಣ ಅವರು, ರಕ್ಷಿತಾ ಅವರು. ಸದ್ಯ ಈಗ ಎಲಿಮಿನೇಷನ್ ಆಗಿರೋದು ಯಾರಪ್ಪ ಅಂತಂದ್ರೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ನಾನು ಇದನ್ನ ಗ್ಯಾರಂಟಿ ಗೆಸ್ ಮಾಡಿದ್ದೆ, ಇವ್ರು ಜಾಸ್ತಿ ದಿವಸ ಇರಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳ್ಬೋದು. ಆದ್ರೆ ಇವಾಗ ನಿಜವಾಗ್ಲೂ ಶಾಕಿಂಗ್ ಅಂತ ಹೇಳ್ಬೋದು. ಬಂದಿದ ತಕ್ಷಣ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಎಲಿಮಿನೇಷನ್ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಗೊತ್ತಾಗ್ತಿದೆ ಅಂತ ಹೇಳೋದಲ್ಲ. 19 ಜನ 18 ಜನ ಆಗಿದ್ದಾರೆ. ಅದು ರಕ್ಷಿತಾ ಶೆಟ್ಟಿ ಅವರು ಈಗ ಎಲಿಮಿನೇಷನ್ ಆಗಿದ್ದಾರೆ. ನೋಡಿದ್ರಲ್ಲ, 3 ಜನದಲ್ಲಿ ಒಬ್ರು ಸ್ಪಂದನಾ ಸೋಮಣ್ಣ ಅವ್ರು ಉಳ್ಕೊಂಡಿದ್ದಾರೆ ಇವಾಗ ಸದ್ಯಕ್ಕೆ. ಇವಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಬೈದಿದ್ರು. ಮೋಸ್ಟ್ಲಿ ಇಲ್ಲಿ ರಕ್ಷಿತಾ ಅವ್ರಿಗೆ ಅವ್ರು ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ. ಮೇ ಬಿ ಅದಕ್ಕೋಸ್ಕರ ಹೆಲ್ಮೆಟ್ ಆದ್ರೇನೋ ಗೊತ್ತಿಲ್ಲ. ಯಾರು ಇಲ್ಲಿ ಜಗಳ ಆಡ್ಬೇಡಿ, ನಾನೇ ಹೋಗ್ಬೇಕು ಅಂತ ಹೋಗಿದ್ದೀನಿ ಅಂತ ಹೇಳಿದಾರ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅವರಂತೂ ಮಿಸ್ ಆಗಿದ್ದಾರೆ. 19 ಜನದಲ್ಲಿ 18 ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಕೆಲವೊಬ್ರು ನೀವು ಅಬ್ಸರ್ವ್ ಮಾಡ್ಬೋದು, ಬಿಗ್ ಬಾಸ್ ಅಂದ್ರೆ ಸ್ಕ್ರಿಪ್ಟೆಡ್ ಅಂತ ಇಲ್ಲಿ ಹೇಳ್ತಾರೆ. ಕೆಲವೊಬ್ರು ನಾನು ಹೇಳ್ತಾ ಇರೋದು ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಮೊದಲೇ ಇಲ್ಲಿ ಡೀಲ್ ಆಗಿತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ರೀತಿಯಾದ ಪ್ರತಿಭೆಗಳಿಗೆ ಇಲ್ಲಿ ಚಾನ್ಸ್ ಸಿಗಲ್ಲ ಅಂತ ಇಲ್ಲಿ ಕೆಲವೊಬ್ರು ಮಾತಾಡ್ಕೊಂಡಿದ್ರು. ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ. ಬಟ್ ನಿಮ್ಗೆ ಗೊತ್ತು, ಪ್ರೀತಿ ಮಾಡೋರು ಇದ್ರೆ ಇಲ್ಲಿ ದ್ವೇಷ ಮಾಡೋರು ಕೂಡ ಇದ್ದೇ ಇರ್ತಾರೆ. ಅದರಲ್ಲೂ ಕೂಡ ಸಿಕ್ಕೊಂಡೆ ಟ್ರೋಲ್ ಅಂತೂ ಆಗಿದ್ರು ರಕ್ಷಿತಾ ಅವರು. ಸದ್ಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಶಾಕಿಂಗ್ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದು. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.